ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇದು ಪುರಿ ಜಗನ್ನಾಥದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಎಂಜಾಯ್ ಮಾಡಿ. ಹೆವಿ ಶೆಕೆ ಆಗ್ತಿದೆ. ಇಲ್ಲಿ ಬಂದಿದ್ದೀವಿ ಗೈಸ್ ದೋಸೆ ತಿನ್ನೋಕ್ಕೆ. ನೋಡಿ ಜನ, ಅಯ್ಯಪ್ಪ ಇಲ್ಲೆಲ್ಲ ಅದು ಹೆಂಗೆ ತಲೆ ಮೇಲೆ ಎಲ್ಲ ಹಾಕೊಂಡು ಕೂತಿದಾರೋ. ನನಗಂತೂ ಶೆಕೆ ಸಾಕಾಗೋಯ್ತು. ಹಾಯ್ ಗೈಸ್, ಇವಾಗ ಬಂದ್ವಿ ರೂಮ್ಗೆ. ಬಂದು ಒಂದು ರೌಂಡ್ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಮನೆಗೆಲ್ಲ ಐಟಮ್ಸ್ ತೊಗೋಬೇಕು ಸ್ವಲ್ಪ. ಸೊ ಹಾಗಾಗಿ ಶಾಪಿಂಗ್ ಮಾಡಿಕೊಂಡು, ಊಟ ಹಾಕಿಲ್ಲ, ಪ್ರಸಾದ ತಿಂದ್ವಿ ಬಟ್ ಅದು ಸಾಕಾಗಲಿಲ್ಲ. ಸೊ ಹಾಗಾಗಿ ಊಟ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಬೀಚ್ಗೆ ಹೋಗೋಣ. ಗೈಸ್ ನಾವು ನೋಡಿ ಸಕ್ಕರ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇದೆ. ಮನೇಲಿರೋರೆಲ್ಲರಿಗೂ ಕೂಡ ನಾವು ಪುರಿ ಜಗನ್ನಾಥ ಅವ್ರದ್ದು ಮೂರ್ತಿಗಳು ತೊಗೊಂಡಿದ್ದೀವಿ. ಸೊ ಅದ್ರ ಶಾಪಿಂಗ್ ಅಂತ ನಾವಿಲ್ಲಿಗೆ ಬಂದ್ವಿ. ಇಲ್ಲಿಂದ ಡೈರೆಕ್ಟಾಗಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಶಾಪಿಂಗ್ ಎಲ್ಲ ಮುಗೀತು. ನಾನು ಆ್ಯಕ್ಚುಲಿ ಸುಮಾರು ದಿನದಿಂದ ಜಗನ್ನಾಥ ಲಾಕೆಟ್ ಹುಡುಕ್ತಾ ಇದ್ದೆ. ಲಾಕೆಟ್ ಸಿಕ್ತು. ಸೊ ಇನ್ನೇನು ಬೇಡ ಸದ್ಯಕ್ಕೆ. ಅಲ್ಲೇ ಹತ್ತಿರದಲ್ಲಿ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಊಟ ಮಾಡಿದ್ವಿ. ಊಟ ಅಂತೂ ಅಪ್ಪ ದೇವರಿಗೆ ಪ್ರೀತಿ, ಅಷ್ಟು ಚೆನ್ನಾಗಿತ್ತು ಗೈಸ್. ಇಲ್ಲಿ ದಾರಿ ಮೇಲೆ ಡಸ್ಟ್ಬಿನ್ಗಳಿದ್ದರೂ ಕೂಡ ಡಸ್ಟ್ಬಿನ್ನಿಗೆ ಹಾಕಲ್ಲ, ಅಲ್ಲಲ್ಲೇ ಕೆಳಗಡೆನೇ ಚೆಲ್ತಾರೆ. ದನ ಕರುಗಳೆಲ್ಲ ಓಡಾಡ್ತಾ ಇರ್ತವೆ, ಪ್ಲ್ಯಾಸ್ಟಿಕ್ನ ತಿಂತವೆ. ಮನುಷ್ಯರಿಗೂ ಅದು ಹಾನಿಕಾರಕನೇ, ಪಶುಗಳಿಗೂ ಹಾನಿಕಾರಕನೇ. ಆದರೂ ಕೂಡ ಎಷ್ಟು ಗಬ್ಬೆಬ್ಸಿದ್ದಾರೆ ಅಂದರೆ ನೋಡೋಕ್ಕೆ ಬೇಜಾರಾಗುತ್ತೆ. ಪುಣ್ಯಕ್ಷೇತ್ರ ಅಂತ ಅಟ್ಲೀಸ್ಟ್ ಅದನ್ನಾದರೂ ಮೈಂಡಲ್ಲಿ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳಲ್ಲಪ್ಪ, ಅದೇ ಬೇಜಾರಾಗೋದು. ಹೋಟೆಲ್ ಶುಭಾ ದರ್ಶನ, ಶುಭ ಅಲ್ಲ ಶುಭ. ಇಲ್ಲಿಂದ ನಾವು ಸೀದಾ ಹೋಗಿದ್ದು ಬೀಚಿಗೆ. ಬೀಚ್ ಹತ್ರ ಒಂದು ಒಂಟೆ ಸವಾರಿ ಮಾಡಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆ್ಯಂಡ್ ಅಷ್ಟರಲ್ಲೇ ಪೊಲೀಸ್ ಅವರೆಲ್ಲ ಬಂದು ಮೇಲೆ ಕರಿತಾಯಿದ್ರು, ಬಿಕಾಸ್ ಅಲೆಗಳೆಲ್ಲ ತುಂಬ ಜೋರಾಗಿ ಬರ್ತಾಯಿದೆ ಅಂತ. ಸೊ ನಮಗೆ ಹೆಚ್ಚೊತ್ತು ಆಟ ಆಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಸೀದಾ ನಮ್ಮ ಹೋಟೆಲ್ ಕಡೆ ಹೋದ್ವಿ. ಆ್ಯಂಡ್ ಹೋಗ್ತಾ ಆನ್ ದ ವೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಬೆಂಗಳೂರಲ್ಲೂ ನಾನು ಇಷ್ಟೊಂದು ಟ್ರಾಫಿಕ್ ನೋಡಿರಲಿಲ್ಲ. ಅಷ್ಟು ಟ್ರಾಫಿಕ್ಕು, ಸಣ್ಣ ಗಲ್ಲಿಗಳಲ್ಲಿ ತುಂಬ ಟ್ರಾಫಿಕ್ ಇತ್ತು. ಇದೆಲ್ಲ ದಾಟ್ಕೊಂಡು ನಾವು ಹೋಟೆಲಿಗೆ ಹೋದ್ವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಇದು. ನಾವು ಮತ್ತೆ ನಿನ್ನೆ ಬಂದಿರೋ ಹೋಟೆಲ್ಗೆನೆ ಬಂದಿದ್ದೀವಿ. ಆ್ಯಂಡ್ ದೋಸೆ ಆರ್ಡರ್ ಮಾಡಿದ್ದೀವಿ. ಮತ್ತೆ ಅದೊಂದೇ ತಿನ್ನೋ ತರ ಇರೋದಿಲ್ಲಿ, ಅದೆಲ್ಲ ಫುಲ್ ನೀರು. ಸಬ್ಜಿ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು. ಪೂರಿ ಸಬ್ಜಿ ಓಕೆ. ಇಡ್ಲಿ ಇದೆ ಹೇಳಿದ್ರು. ಇಡ್ಲಿ ಕಲ್ಲು. ಇಡ್ಲಿ ಐಡಿಯಾ ಇಲ್ಲ ನಂಗೆ ಹೇಗಿತ್ತು ಅಂತ. ಬಟ್ ನಿನ್ನೆ ನಾನು ಒಂದು ಪ್ಲೇಟ್ ಪೂರಿ, ಒಂದು ದೋಸೆ ತಿಂದಿದ್ದೆ. ದೋಸೆ ನನಗೇನು ಅಂತ ಲೈಕ್ ಆಗ್ಲಿಲ್ಲ, ಪೂರಿನೇ ಬೆಟರ್ ಇತ್ತು. ಎಸ್. ಸೊ ಇವಾಗ ಇಡ್ಲಿ ಅಂತೀನಿ, ಪೂರಿ ಮತ್ತೆ ದೋಸೆ ಆರ್ಡರ್ ಮಾಡಿದೀವಿ. ತಿನ್ಕೊಂಡು ಮುಂದೆ ಹೋಗುವ. ಅಪ್ಪಂಗಿನ್ನು ದೋಸೆ ಕೊಟ್ಟಿಲ್ಲ ನೋಡಿ ಗಚ್ಚಿರು. ನಮಗೆ 3 ಜನ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಮಾಡ್ತಾ ಇದ್ದಾರೆ ದೋಸೆ. ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಓಲಾ ಮಾಡಿಕೊಂಡು ಸೀದಾ ಕೊನಾರ್ಕ್ ಸನ್ ಟೆಂಪಲ್ ಕಡೆ ನಮ್ಮ ಪಯಣವನ್ನು ಸಾಗಿಸ್ದ್ವಿ. ಇಲ್ಲಿ ಓಲಾ ಊಬರ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ನೀವು ಸುಮ್ಮನೆ ಓವರ್ ಪೇ ಮಾಡಿಬಿಟ್ಟು ಟ್ರಾವೆಲ್ ಮಾಡಬೇಡಿ. ಓಲಾ ಊಬರ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೇನಿದೆ ಫೇರ್ ಅಷ್ಟು ಮಾತ್ರ ಪೇ ಮಾಡಿ. ಓವರ್ ಪೇ ಮಾಡಬೇಡಿ. ಫುಲ್ ಫಾರೆಸ್ಟ್ ಅಂತೆ, ಈ ಕಡೆ ಸಮುದ್ರ ಅಂತೆ. ನಾವು ಮುಂದೆ ಕಾಣುತ್ತಂತೆ, ಈ ಕಡೆ ಫುಲ್ ಸಮುದ್ರನೇ ಇರುತ್ತೆ. ಐಲ್ಯಾಂಡ್ ಅದು ಅಲ್ಲ. साइक्लोन हुआ था फनी करके नहीं, वो साइक्लोन की वजह से ये अलग हो गया समुद्र यहाँ तक। एयर और सीधा कोना भी है ना, एयर में सन टेम्पल पड़ेगा।
ನಾವು ಕೊನಾರ್ಕ್ ಸನ್ ಟೆಂಪಲ್ ಒಳಗಡೆ ಒಂದು ಮ್ಯೂಸಿಯಂ ಇತ್ತು. ಆ ಮ್ಯೂಸಿಯಂನೆಲ್ಲ ನೋಡಿಕೊಂಡು, ಮೂವಿ ಇತ್ತು, ಮೂವಿ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಸುಮಾರಷ್ಟೆಲ್ಲ ತಿಳ್ಕೊಂಡ್ವಿ. ನಾನು ಯಾವುದನ್ನು ಜಾಸ್ತಿ ಹಾಕೋದಿಲ್ಲ, ಬಿಕಾಸ್ ನೀವು ಅಲ್ಲಿ ಹೋಗಿ ನೀವೇ ಆ ಮ್ಯೂಸಿಯಮ್ಸ್ನ ಮತ್ತು ಮೂವಿನ ಎಲ್ಲ ನೀವೇ ನಿಮ್ಮ ಕಣ್ಣಾರೆ ನೋಡಲಿ ಅಂತ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕೋದಿಲ್ಲ. ಯಾಕಂತಂದರೆ ಇದು ತುಂಬ ಎಫರ್ಟ್ಸ್ ಹಾಕಿ ಅವರೆಲ್ಲ ಮಾಡಿದ್ದಾರೆ. ಸೊ ಅವ್ರ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಬಾರ್ದು ಅಂತ. ಸೊ ಎಸ್, ನೀವು ಕೂಡ ಪುರಿ ಜಗನ್ನಾಥ ಹೋದರೆ ಕೊನಾರ್ಕ್ ಸನ್ ಟೆಂಪಲ್ಗೆ ಭೇಟಿ ಕೊಡೋದು ಮರಿಬೇಡಿ. ಆ್ಯಂಡ್ ಅಲ್ಲಿ ಹೋದಾಗ ಮ್ಯೂಸಿಯಮಿಂದ ಹಿಡಿದು ಮೂವೀಸ್ ಎಲ್ಲ ನೋಡಿಕೊಂಡು ಎಲ್ಲದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇಲ್ಲಿಂದ ಸೀದಾ ನಾವು ಹೋಗಿದ್ದೆ ರೈಲ್ವೆ ಸ್ಟೇಷನ್ಗೆ. ಯಾಕೆ ಅಂತ ಅಂದರೆ ಅಪ್ಪ ಬ್ಯಾಂಗ್ಳೂರಿಗೆ ಟ್ರೈನಿಂದ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮಪ್ಪನ ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಿ ನಾವೆಲ್ಲ ಸೀದಾ ಏರ್ಪೋರ್ಟ್ ಕಡೆ ಹೋದ್ವಿ. ಸೊ ಅಲ್ಲಿ ಇಂಡಿಗೋ ಏರ್ಲೈನ್ಸಲ್ಲಿ ನಾವು ಫ್ಲೈ ಮಾಡ್ತಾ ಇರೋದು. ಸೊ ಅವ್ರ ಹತ್ರ ಒಂದ್ಸಲ ಮಾತಾಡಿಕೊಂಡು ಆಮೇಲೆ ಸಿಗ್ತೀವಿ. ಇವಾಗ ಚೆಕಿನ್ ಎಲ್ಲ ಆಯಿತು, ಒಳಗಡೆ ಇದ್ದೀವಿ. ಇಲ್ಲಿ ಬ್ಯಾಗ್ ಡ್ರಾಪ್ ಇದೆ. ಸೊ ಇಲ್ಲಿ ಬ್ಯಾಗ್ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಬೇಕು. आपसे क्षमा चाहते हैं, आपके धैर्य और समझ के लिए धन्यवाद. ಇವಾಗ ಮ್ಯಾಗಿ ತೊಗೊಂಡಿದ್ದೀವಿ ಮೂರು ಮ್ಯಾಗಿಗೆ 740 ಆಯಿತು. ನೋಡೋಣ 740 ರುಪೀಸ್ ಮ್ಯಾಗಿ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ. ನೋಡಿ ಗೈಸ್, 740 ರುಪೀಸ್ ಕೊಟ್ಬಿಟ್ಟು ಮ್ಯಾಗಿ ತಿಂತಾ ಇದ್ದೀವಿ. 2 ವರ್ಷ ತಿನ್ಬೋದಿತ್ತು ನನ್ನ ಮ್ಯಾಗಿನ 700 ರೂಪಾಯಿಗೆ. ಅದೇನೋ ನೋಡಿ ಗೈಸ್, ನೋಡಿ ಗೇಮ್ ಆಡ್ತಾ ಇದೀವಿ. ಗೇಮ್ ಆಡೋಕ್ಕಿಂತ ಇವ್ನು ಫೇಸ್ ಮಾಡೋದೇ. ರೈಲ್ವೆ ಸ್ಟೇಷನಲ್ಲೂ ಗೇಮ್ ಆಡಿದ್ವಿ. ಇವಾಗ ಏರ್ಪೋರ್ಟಲ್ಲೂ ಗೇಮ್ ಆಡ್ಕೊಂಡೇ ನಾವು ಟೈಮ್ನ ಕಿಲ್ ಮಾಡಿದ್ವಿ. ವಿನ್ನಾಗ ಅದನ್ನು ತೋರಿಸು ಅಂತ ಹೇಳಿದ್ದೆನು. ನಂದು 77 ಆಗಿದೆ. ಎಷ್ಟಾದ್ರೆ ವಿನ್ನು? ಒಂದು 44ಅಲ್ಲಿದೆ ಈಗ. ಸಾರಿ 58ಅಲ್ಲಿದೆ. 65 ಒಂದು ಇವಾಗ. ಇನ್ನೊಂದು ಚಾನ್ಸ್ ಇದೆ. ಎಷ್ಟಾಗಿದೆ ನಿಂದು? 73. ನಂದೇ ಜಾಸ್ತಿ ಹೈಯೆಸ್ಟು. ಇವಾಗ ಇವನು ಆಡ್ತಾ ಇದ್ದಾನೆ. ನನ್ನೇ ವಿನ್ನರು. ವಿನ್ನಾಗ ತೋರಿಸೊಂದಿಲ್ಲ, ತೋರಿಸ್ದೆ ನೋಡು. ದಿಸ್ ವಾಸ್ ಮೀ ಫಸ್ಟ್ ಟೈಮ್ ಫ್ಲೈಯಿಂಗ್. ಅದಕ್ಕೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಯಾ, ಲೆಟ್ಸ್ ಫ್ಲೈ. ಗಾಯ್ಸ್, ನಾವು ಫೈನಲಿ ಫ್ಲೈಟ್ ಒಳಗಡೆ ಹಾಕ್ತಿದ್ದೀವಿ. ನಿಂತು I'm so happy. ಟೂ ಅವರ್ಸ್ ಫ್ಲೈ ಮಾಡಿ ನಾವು ಬ್ಯಾಂಗ್ಳೂರ್ ಲ್ಯಾಂಡ್ ಆದ್ವಿ. ಸೊ ಇಲ್ಲಿಂದ ನಾವು ಸೀದಾ ಮನೆಗೆ ಹೋಗ್ತೀವಿ. ಕಮ್ ಆನ್, ಲೆಟ್ಸ್ ಗೋ. ಎಕ್ಸ್ಪೀರಿಯನ್ಸ್ ಭಯ ಆಯ್ತಾ? ಭಯ ಅಂತೇನಿಲ್ಲ, ತಾನೇ ಕೂತಿರೋದು ಅಷ್ಟೇ. ಅವಾಗ ವೈಬ್ರೇಟ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ನಿಂಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು ಅಷ್ಟೇ. ಇನ್ನೇನು ಹೇಳೋದು, ಆಚೆಯಿಂದಾನೇ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಏರ್ಪೋರ್ಟ್ ನೋಡೋದೇ ಒಂಥರ ಮಜಾ. ಅದರಲ್ಲಿ ಆಚೆ ಕಡೆ ಇರೋ ಫ್ಲೈಟ್ಸ್ ನೋಡೋಕ್ಕೆ ಖುಷಿ, ಒಳಗೆ ಕೂತಿರೋದಕ್ಕಿಂತ ಮಜಾ ಅಲ್ವಾ? ಬೋರ್ಡ್ಗಳೆಲ್ಲ ಕನ್ನಡದಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದ್ದಾರೆ ಅಲ್ವಾ? ಅದು ನಮ್ಮ ವೆದರ್ ನೋಡಿ ಎಷ್ಟು ಸಗದಾಗಿದೆ. ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಟ್ಯಾಕ್ಸಿ ಮಾಡ್ಕೊಂಡು ಹೋದ್ವಿ. ಸೊ ಅರೌಂಡ್ 1700 ಸಮಥಿಂಗ್ ಏನೋ ಆಯಿತು ನಮಗೆ ಇಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ. ಸೊ
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.